ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಫ್ಯಾಮಿಲಿ ಎಲ್ಲ ರಾಯರ ದರ್ಶನಕ್ಕೆ ಮಂತ್ರಾಲಯಕ್ಕೆ ಹೊರಟಿದ್ದೀವಿ. ಬಹಳ ದಿನಗಳಿಂದ ಹೋಗಬೇಕು ಅಂತ ಅಂದ್ಕೊಳ್ತಾ ಇದ್ವಿ, ಆದರೆ ಪೋಸ್ಟ್ಪೋನ್ ಆಗ್ತಾನೆ ಇತ್ತು. ಸೊ ಫೈನಲಿ ಇವತ್ತು ಅವಕಾಶ ಸಿಕ್ಕಿದೆ. ದಾಬಸ್ಪೇಟೆಯಿಂದ ಮಂತ್ರಾಲಯ ಸುಮಾರು 364 ಕಿಲೋಮೀಟರ್ ಆಗುತ್ತೆ. ಸೊ ಅಪ್ರಾಕ್ಸಿಮೇಟ್ಲಿ 6 ಅವರ್ಸ್ ಜರ್ನಿ. ಸೊ ಹಾಗಾಗಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಹೊರಡೋಣ ಅಂತ ಇವಾಗ ಹೊರಟಿದ್ದೀವಿ. ಸೊ ಈಗ ಟೈಮು 3:30 ಬೆಳಗಿನ ಜಾವ. ಸೊ ಅಲ್ಲಿ ಬೆಳಗ್ಗೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ರೀಚ್ ಆಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಹಾಗೆ ಯಾರಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಜರ್ನಿಯನ್ನು ಕಂಟಿನ್ಯೂ ಮಾಡೋಣ. ಲೆಟ್ಸ್ ಗೋ. ಹೊರಗಡೆ ಎಲ್ಲೇ ಹೋಗುವಾಗಲೂ ಈ ರೀತಿ ಗಾಡಿ ಪೂಜೆ ಮಾಡಿ ಹೋಗೋದ್ರಿಂದ ನಮ್ಮ ಪ್ರಯಾಣ ಸುಖಕರವಾಗಿರುತ್ತೆ ಅನ್ನೋ ನಂಬಿಕೆ. ದಾಬಸ್ಪೇಟೆಯಿಂದ ಮಂತ್ರಾಲಯಗೆ ಅಪ್ರಾಕ್ಸಿಮೇಟ್ಲಿ 6 ಅವರ್ಸ್ ಜರ್ನಿ ಬೇಕೇ ಬೇಕು. ನಾವು ಅರ್ಲಿ ಮಾರ್ನಿಂಗ್ ಬೇಗ ಬೇಯೋಣ ಅಂತ ಪ್ಲ್ಯಾನ್ ಮಾಡಿದ್ದು. ಸೊ ನಮ್ಮ ಪ್ಲ್ಯಾನ್ ಪ್ರಕಾರನೇ 4 o'clock ಶಾರ್ಪ್ ನಾವು ದಾಬಸ್ಪೇಟೆ ಬಿಟ್ಟು ಟುವರ್ಡ್ಸ್ ತುಮಕೂರು ಬಂದು, ತುಮಕೂರಿಂದ ನಾವು ಚಿತ್ರದುರ್ಗ ಹೈವೇಗೆ ಬಂದು ಅಲ್ಲಿ ಹಿರಿಯೂರು ರೀಚ್ ಆಗಿ ಹಿರಿಯೂರಿಂದ ನಾವು ಡೈವರ್ಷನ್ ತೊಗೊಂಡು ಬಳ್ಳಾರಿ ಹೈವೇಗೆ ಜಾಯ್ನ್ ಆಗಿದ್ದೀವಿ. ಈಗ ನಾವು ಹೋಗ್ತಾ ಇರೋದು ಬಳ್ಳಾರಿ ಹೈವೇ. ನೀವು ನೋಡ್ತಾ ಇದ್ದೀರಾ, ರೋಡು ಅಲ್ಲೊಂದು ಇಲ್ಲೊಂದು ಮಾತ್ರ ವೆಹಿಕಲ್ ಸಿಗ್ತಾ ಇದೆ ನಮಗೆ. ಫುಲ್ಲು ಖಾಲಿ ಇದೆ. ಡ್ರೈವ್ ಮಾಡೋರಿಗಂತೂ ಇಂಥ ರೋಡು ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ. ವೀಕ್ಷಕರೇ, ನಾವೀಗ ಬಳ್ಳಾರಿ ರೀಚ್ ಆಗಿದ್ದೀವಿ. ಆರಾಮಾಗಿ ಹೈವೇಲಿ ಡ್ರೈವ್ ಮಾಡ್ಕೊಂಬಂದು ಇಲ್ಲಿನವರೆಗೂ ಒಂದು 5 ಟೋಲ್ಗಳನ್ನ ನಾವು ಕ್ರಾಸ್ ಮಾಡ್ಕೊಂಬಂದಿದ್ದೀವಿ. ಟೋಲ್ ಚಾರ್ಜಸ್ ಎಲ್ಲ ಸ್ಕ್ರೀನ್ ಮೇಲೆ ಬರುತ್ತೆ, ಚೆಕ್ ಮಾಡ್ಕೊಳ್ಳಿ. ಇಲ್ಲಿಂದ ನಾವು ಡೈವರ್ಷನ್ ತೊಗೊಂಡು ಟುವರ್ಡ್ಸ್ ಅದೋನಿ ಕಡೆ ಹೊರಡ್ತಿದ್ದೀವಿ. ಯಾಕೆಂದರೆ ಬಳ್ಳಾರಿಯಿಂದ ಮಂತ್ರಾಲಯಗೆ 120 ಕಿಲೋಮೀಟರ್ಸ್ ಆಗುತ್ತೆ. ಟುವರ್ಡ್ಸ್ ಆಲೂರು ಅದೋನಿ ರೂಟಲ್ಲೇ ನಾವು ಹೋಗಬೇಕಾಗುತ್ತೆ. ಅದೋನಿ ರೂಟ್ ಬಂದು ಸ್ಟೇಟ್ ಹೈವೇ. ಸೊ ನ್ಯಾಷನಲ್ ಹೈವೇಯಿಂದ ಡೈವರ್ಷನ್ ತೊಗೊಂಡು ನೆಕ್ಸ್ಟ್ ಸ್ಟೇಟ್ ಹೈವೇಗೆ ಜಾಯ್ನ್ ಆಗ್ತಾಯಿದ್ದೀವಿ. ಆ್ಯಕ್ಚುಲಿ ಮಂತ್ರಾಲಯ ಹೋಗಬೇಕು ಅಂತ 3 ವರ್ಷಗಳಿಂದ ನಾನು ಅಂದ್ಕೊಂಡಿದ್ದೆ. ಬಟ್ ಹಲವಾರು ಸಲ ನಾವು ಪ್ಲ್ಯಾನ್ ಕೂಡ ಮಾಡಿದ್ದು. ಬಟ್ ಕಾರಣಾಂತರಗಳಿಂದ ಆ ಪ್ಲ್ಯಾನ್ ಪೋಸ್ಟ್ಪೋನ್ ಆಗ್ತಾನೇ ಇತ್ತು. ನನ್ನ ಫ್ರೆಂಡ್ ಒಬ್ಬರು ಹೇಳಿದರು, ಮಂತ್ರಾಲಯ ಹೋಗಬೇಕು ಅಂದರೆ ರಾಯರ ಅನುಗ್ರಹ ಇರಬೇಕು, ಅನುಗ್ರಹ ಇದ್ದರಷ್ಟೇ ಹೋಗೋದಕ್ಕೆ ಸಾಧ್ಯ ಅಂತ. ಸೊ ನನಗೆ ಆಗಿರೋ ಈ ಒಂದು ಎಕ್ಸ್ಪೀರಿಯೆನ್ಸಲ್ಲಿ ಅದು ಸತ್ಯ ಅಂತ ಅನ್ನಿಸುತ್ತೆ. ನೀವು ಉತ್ತರ ಕರ್ನಾಟಕ ಭಾಗಕ್ಕೆ ಬಂದರೆ ಕಣ್ಣಾಡಿಸಿದ ಉದ್ದಕ್ಕೂ ಕೃಷಿ ಭೂಮಿ ಕಾಣುತ್ತೆ. ಒಳ್ಳೆ ಮಣ್ಣು, ವಿಶಾಲವಾದ ಜಾಗ. ಆದರೆ ಸಮಸ್ಯೆ ಏನಪ್ಪ ಅಂದರೆ ಇಲ್ಲಿ ಸರಿಯಾಗಿ ನೀರಿನ ವ್ಯವಸ್ಥೆ ಇಲ್ಲ. ನೀರಿನ ವ್ಯವಸ್ಥೆ ಒಂದಿದ್ದಿದ್ರೆ ಕೃಷಿ ಮಾಡೋದಕ್ಕೆ ತುಂಬ ಅಂದರೆ ತುಂಬ ಅನುಕೂಲ ಆಗೋದು. ಆದರೆ ಇಲ್ಲಿನವರೆಗೂ ಯಾರೂ ಇದ್ರ ಬಗ್ಗೆ ಗಮನನೂ ಹರಿಸೋದಿಲ್ಲ. ಆ್ಯಂಡ್ ಇಲ್ಲಿರೋರಂತೂ ಕೇಳೋದೇ ಇಲ್ಲ.
ಫೈನಲಿ ನಾವು ಮಂತ್ರಾಲಯ ರೀಚ್ ಆಗಿದ್ದೀವಿ. ಈಗ ಟೈಮ್ 10 o'clock. ಇವತ್ತು ಸಂಡೇ ಆಗಿರೋದ್ರಿಂದ ಮಂತ್ರಾಲಯ ಫುಲ್ಲು ರಶ್ ಇದೆ. ರಾಯರ ಬಗ್ಗೆ ಒಂದು ಪುಟ್ಟ ಇಂಟ್ರೊಡಕ್ಷನ್ ಕೊಟ್ಬಿಡ್ತೀನಿ. ತಂದೆ ತಿಮ್ಮಣ್ಣ ಭಟ್ರು, ತಾಯಿ ಗೋಪಿಕಾಂಬ 1595ರಲ್ಲಿ ತಮಿಳುನಾಡಿನ ಭುವನಗಿರಿಯಲ್ಲಿ ಜನಿಸ್ತಾರೆ. ಇವರ ಮೂಲ ಹೆಸರು ವೆಂಕಟನಾಥ ಅಂತ. ಇವರು ಚಿಕ್ಕ ವಯಸ್ಸಿನಿಂದ ಮಧ್ವಾಚಾರ್ಯರ ಅನುಯಾಯಿ ಆಗಿದ್ದರಿಂದ ದ್ವೈತ ಸಿದ್ಧಾಂತವನ್ನು ಪಾಲನೆ ಮಾಡ್ತಾ ಇರ್ತಾರೆ. ಅದಾದ್ಮೇಲೆ ಸರಸ್ವತಿ ದೇವಿ ಸ್ವತಃ ರಾಯರ ಮುಂದೆ ಪ್ರತ್ಯಕ್ಷರಾಗಿ ಸನ್ಯಾಸತ್ವ ಸ್ವೀಕರಿಸೋದಕ್ಕೆ ಆಜ್ಞೆ ಮಾಡ್ತಾರೆ. ಗೃಹಸ್ಥರಾಗಿದ್ದಂತಹ ರಾಯರು ಮನಸ್ಸನ್ನು ಬದಲಾಯಿಸಿಕೊಂಡು ಸುಧೀಂದ್ರ ತೀರ್ಥರ ಸಮ್ಮುಖದಲ್ಲಿ ಸನ್ಯಾಸತ್ವ ದೀಕ್ಷೆಯನ್ನು ಪಡಿತಾರೆ. ನಂತರ ಅವರ ಹೆಸರು ರಾಘವೇಂದ್ರ ತೀರ್ಥರು ಅಂತ ಬದಲಾಗುತ್ತೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಈ ಶ್ಲೋಕದ ಅರ್ಥ, ಸತ್ಯ ಧರ್ಮದಲ್ಲಿ ಸದಾ ನಿರತರಾಗಿರುವ ರಾಘವೇಂದ್ರರನ್ನು ಪೂಜಿಸುತ್ತಾ ಭಕ್ತರ ಇಷ್ಟಾರ್ಥಗಳನ್ನು ಪೂರೈಸುವ ಕಲ್ಪವೃಕ್ಷದಂತಿರುವವರನ್ನು ಭಜಿಸುತ್ತಾ ಶರಣಾಗತರಾದ ಭಕ್ತರ ಬೇಡಿಕೆಗಳನ್ನು ಈಡೇರಿಸುವ ಕಾಮಧೇನುವಂತಿರುವವರಿಗೆ ನಮಸ್ಕಾರ ಮಾಡುವುದು ಅಂತ ಅರ್ಥ. ಇದು ಮಂತ್ರಾಲಯದಲ್ಲಿರುವ ತುಂಗಭದ್ರಾ ನದಿ. ಈಗ ಬೇಸಿಗೆ ಇರೋದ್ರಿಂದ ನೀರೆಲ್ಲ ಖಾಲಿಯಾಗಿದೆ. ಇಲ್ಲಿಗೆ ಬರುವಂತಹ ಭಕ್ತಾದಿಗಳು ಈ ನದಿಯಲ್ಲಿ ಬಂದು ಸ್ನಾನ ಮಾಡಿ ರಾಯರ ದರ್ಶನವನ್ನು ಮಾಡ್ತಾರೆ. ಮುಂಚೆ ಈ ಊರಿಗೆ ಮಂಚಾಲೆ ಅಂತ ಹೆಸರಿತ್ತು. ರಾಯರು ಬೃಂದಾವನಸ್ಥರಾದ್ಮೇಲೆ ಮಂತ್ರಾಲಯ ಅಂತ ಹೆಸರುವಾಸಿಯಾಯಿತು. ವೀಕ್ಷಕರೇ, ಇದೇ ದೇವಸ್ಥಾನದ ಒಳಗಡೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಜೀವ ಸಮಾಧಿ ಇದೆ. ಅದನ್ನು ಬೃಂದಾವನ ಅಂತ ಹೇಳ್ತಾರೆ. ಒಳಗಡೆ ಫೋಟೋಸ್ ಆಗಲಿ ವಿಡಿಯೋಸ್ ಆಗಲಿ ಅಲೋ ಇರೋದಿಲ್ಲ. ನೀವು ಒಳಗಡೆ ಎಂಟ್ರಿ ಆದಮೇಲೆ ಫಸ್ಟು ಆಂಜನೇಯ ಸ್ವಾಮಿಯ ದರ್ಶನ ಮಾಡಬೇಕು. ನಂತರ ಶ್ರೀ ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡಬೇಕು. ಆಗಲೇ ದರ್ಶನ ಕಂಪ್ಲೀಟ್ ಆಗೋದು. ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ಬೃಂದಾವನಸ್ಥರಾದಮೇಲೆ 700 ವರ್ಷಗಳ ಕಾಲ ಜೀವಂತವಾಗಿರ್ತಾರೆ ಅಂತ ಹೇಳಲಾಗುತ್ತೆ. ಇಲ್ಲಿಗೆ ಬರುವಂತಹ ಭಕ್ತಾದಿಗಳ ಸಂಕಷ್ಟಗಳನ್ನು ನಿವಾರಣೆ ಮಾಡ್ತಾ ಮಾರ್ಗದರ್ಶನ ನೀಡ್ತಾ ಅವರಿಗೆ ಆಶೀರ್ವಾದ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. 1800ನೇ ಇಸ್ವಿಲಿ ಬ್ರಿಟಿಷ್ ಅಧಿಕಾರಿ ಸರ್ ಥಾಮಸ್ ಮಾನ್ರೋ ಅವರು ಮಂತ್ರಾಲಯಕ್ಕೆ ಭೇಟಿ ಮಾಡ್ತಾರೆ. ಅಲ್ಲಿ ಸಮಾಧಿಯಿಂದ ರಾಯರು ದರ್ಶನವನ್ನು ನೀಡಿ ಅವರ ಮಾತುಗಳನ್ನು ಕೇಳಿಸ್ಕೊಂಡ್ರು ಅಂತ ಸ್ವತಃ ಮಾನ್ರೋ ಅವರೇ ತಮ್ಮ ಬಯೋಗ್ರಫಿಯಲ್ಲಿ ಬರೀತಾರೆ. ಅದೇನೇ ಇರಲಿ, ಭಗವಂತನ ಅಣತೆ ಇಲ್ಲದೆ ಭೂಮಿ ಮೇಲೆ ಒಂದು ಉಲ್ಕಡ್ಡಿನೂ ಅಲ್ಲಾಡೋಕ್ಕಾಗೋದಿಲ್ಲ ಅನ್ನೋ ಮಾತು ಎಷ್ಟು ಸತ್ಯನೋ, ರಾಯರ ಅನುಗ್ರಹ ಇಲ್ಲದೆ ನಾವು ಮಂತ್ರಾಲಯಕ್ಕೆ ಹೋಗಿ ರಾಯರ ದರ್ಶನ ಮಾಡೋಕ್ಕಾಗೋದಿಲ್ಲ ಅನ್ನೋದು ಅಷ್ಟೇ ಸತ್ಯ. ವೀಕ್ಷಕರೇ, ಫೈನಲಿ ನಾವು ಮಂತ್ರಾಲಯಕ್ಕೆ ಬಂದು ರಾಯರ ದರ್ಶನ ಮಾಡಿಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ದರ್ಶನ ಎಲ್ಲ ಚೆನ್ನಾಗಾಯಿತು. ತುಂಬ ಕ್ಯೂ ಏನಿರಲಿಲ್ಲ, ಜನ ಇದ್ದರು. ಬಟ್ ಒಂದು 4 ಗಂಟೆ ಅಷ್ಟೇ ವೆಯ್ಟ್ ಮಾಡಿದ್ರು ಕ್ಯೂನಲ್ಲಿ. ಬೇಗ ದರ್ಶನ ಆಯಿತು, ಚೆನ್ನಾಗಿ ದರ್ಶನ ಆಯಿತು. ಆ್ಯಂಡ್ ಲಾಸ್ಟ್ ಮೂಮೆಂಟಲ್ಲಿ ನಮಗೆ ಪ್ರಸಾದ ಕೂಡ ಸಿಕ್ತು. ಸೊ ವಿ ಆರ್ ವೆರಿ ಹ್ಯಾಪಿ. ರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ.